ಮಾಡ್ತೀವಿ ಮಹದೇಶ. ಇನ್ನು ಮುಂದಿನ ಸುದ್ದಿ ನೋಡೋಣ. ಬೆಂಗಳೂರು ರಸ್ತೆ ಗುಂಡಿ ವಿರುದ್ಧ ಕೇಸರಿ ಪಡೆ ಇವತ್ತು ಸಿಡಿದೆದ್ದಿದೆ. ಯಾವಾಗ ರಿಪಬ್ಲಿಕ್ ಕನ್ನಡ ಈ ಕುರಿತಾಗಿ ಗ್ರೌಂಡ್ ಹೋಗಿ ನಾವು ರಿಯಾಲಿಟಿ ಏನು ಅಂತೇಳಿ ಜನರ ಮುಂದೆ ತೆರೆದಿಟ್ವೋ, ಎಲ್ಲ ಆದ ಮೇಲೆ ನಮ್ಮ ಸುದ್ದಿ ಪ್ರಸಾರ ಆದ ಮೇಲೆ ಕೇಸರಿ ಪಡೆ ಈಗ ಎಚ್ಚೆತ್ತುಕೊಂಡಿದೆ ಅಂತೆ. ರಿಪಬ್ಲಿಕ್ ಕನ್ನಡ ವರದಿಯ ಬೆನ್ನಲ್ಲೇ ಸರ್ಕಾರದ ವಿರುದ್ಧ ಕಿಡಿಕಾರ್ತಾ ಇದೆ ಬಿಜೆಪಿ. ಕಂಠೀರವ ಸ್ಟುಡಿಯೋ ಸರ್ಕಲ್ ನಲ್ಲಿ ಬಿಜೆಪಿ ಪ್ರತಿಭಟನೆ ಮಾಡ್ತಾ ಇದೆ. ಹೆಣ ಬಿದ್ದು ಎಲ್ಲ ಆದ ಮೇಲೆ, ನಾವು ವರದಿ ಮಾಡಿದ ಮೇಲೆ ಇಲ್ಲಿವರೆಗೆ ಏನ್ ಮಾಡ್ತಾ ಇದ್ರು ಈ ಪ್ರತಿಪಕ್ಷದ ನಾಯಕರುಗಳು, ಬಿಜೆಪಿ ಲೀಡರ್ಗಳು? ಮಹಾಲಕ್ಷ್ಮಿಯ ಲೇಔಟ್ ಶಾಸಕ ಗೋಪಾಲಯ್ಯ ನೇತೃತ್ವದಲ್ಲಿ ಗುಂಡಿ ಮುಚ್ಚಿ ಅಂತೇಳಿ ಹೇಳ್ತಾ ಇದ್ದಾರೆ. ಮಾಜಿ ಶಾಸಕ ನರೇಂದ್ರ ಬಾಬು ಕೂಡ ಈ ಪ್ರತಿಭಟನೆಯಲ್ಲಿ ಇದ್ದಾರೆ. ನರೇಂದ್ರ ಬಾಬು ಕೂಡ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಬೆಂಗಳೂರು ರಸ್ತೆ ಗುಂಡಿಯಿಂದಾಗಿ ಜನ ಪ್ರತಿದಿನವೂ ಕೂಡ ತಮ್ಮ ಪ್ರಾಣ ಕಳ್ಕೊಳ್ತಾ ಇದ್ದಾರೆ. ಸಾವು ನೋವಾಗ್ತಾ ಇದೆ. ಜನ ಹೊರಗಡೆ ಹೋದ್ರೆ ವಾಪಸ್ ಮನೆಗೆ ಹೋಗ್ತೀವೋ ಇಲ್ವೋ ಅನ್ನುವ ಭಯದಲ್ಲಿದ್ದಾರೆ. ಮಳೆ ಬಂದ್ರೆ ಸಾಕು, ಗುಂಡಿಗಳೆಲ್ಲ ನೀರು ತುಂಬಿಕೊಂಡು ಎಲ್ಲಿ ಹೊಂಡ ಇದೆ ಎಲ್ಲಿ ಗುಂಡಿ ಇದೆ ಅಂತೇಳಿ ಗೊತ್ತಾಗ್ತಾ ಇಲ್ಲ. ಹೀಗೆಲ್ಲ ಇರುವಾಗ ರಿಪಬ್ಲಿಕ್ ಕನ್ನಡ ವರದಿ ಪ್ರಸಾರ ಮಾಡಿ ಆದ ನಂತರ ಗೋಪಾಲಯ್ಯ ಅವರ ನೇತೃತ್ವದಲ್ಲಿ ಮಾಜಿ ಶಾಸಕ ನರೇಂದ್ರ ಬಾಬು ಅವರು ಸೇರಿದಂತೆ ಬಿಜೆಪಿಯ ಮುಖಂಡರುಗಳು ಸರ್ಕಾರದ ವಿರುದ್ಧ ವಿಭಿನ್ನವಾಗಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಪ್ರತಿಪಕ್ಷ, ಜವಾಬ್ದಾರಿಯುತವಾದಂತಹ ಪ್ರತಿಪಕ್ಷ ಇಷ್ಟೊತ್ತಿನ ಒಳಗೆ ಈ ಗುಂಡಿ ಮುಚ್ಚಿ ಅಂತೇಳಿ ಸರ್ಕಾರದ ಮೇಲೆ ಒತ್ತಡ ಹೇರಬೇಕಾಗಿತ್ತು. ಪ್ರತಿದಿನವೂ ಕೂಡ ಈ ಹೊಂಡ ಗುಂಡಿಗೆ ಬಿದ್ದು ಜನ ಸಾಯ್ತಿರೋದ್ರ ಬಗ್ಗೆ ಸರ್ಕಾರವನ್ನ ಎಚ್ಚರಿಸಬೇಕಾಗಿತ್ತು. ಆದ್ರೆ ಈಗ ಎಚ್ಚೆತ್ತುಕೊಂಡಿದ್ದಾರೆ. ಇನ್ನಾದ್ರೂ ಕೂಡ ಬೆಂಗಳೂರಿನ ಈ ಗುಂಡಿಗಳಿಗೆ ಮೋಕ್ಷ ಸಿಗುತ್ತಾ ಅಂತ ಹೇಳಿ ನೋಡ್ಬೇಕಾಗಿದೆ. ನೋಡಿ, ಅವರೇ ಗುದ್ದಲಿ, ಹಾರೆ, ಪಿಕಾಸೆ, ಗೋಪಾಲಯ್ಯನವರು ಅವ್ರ ನೇತೃತ್ವದಲ್ಲಿ ಬಿಜೆಪಿ ಪ್ರತಿಭಟನೆ ಮಾಡ್ತಾ ಇದೆ. ನರೇಂದ್ರ ಬಾಬು ಅವರು ಕೂಡ ಅವ್ರ ಜೊತೆಗಿದ್ದಾರೆ, ಗೋಪಾಲಯ್ಯನವ್ರ ಜೊತೆಗೆ. ಎಷ್ಟು ದೊಡ್ಡ ದೊಡ್ಡ ಗುಂಡಿ ನೋಡಿ. ನಾವು ಮೊನ್ನೆ ಇದನ್ನೇ ತೋರಿಸಿದ್ದು, ಇಂಥ ಗುಂಡಿಯಲ್ಲೇ ಜನ ಸಾಯ್ತಾ ಇದ್ದಾರೆ ಅಂತ. ಕೇವಲ ಇದು ಫೋಟೋಗೆ, ವಿಡಿಯೋಗೆ ಮಾತ್ರ ಸೀಮಿತ ಆಗಿರದೆ ಸರ್ಕಾರದ ಮೇಲೆ ಒತ್ತಡ ಹಾಕೋ ಕೆಲಸ, ಅದರ ಗಂಭೀರತೆಯನ್ನ ಅರ್ಥ ಮಾಡಿಸುವಂತ ಕೆಲಸ ಬಿಜೆಪಿ ಮಾಡಬೇಕಾಗಿದೆ. ಕೇವಲ ಮಾಧ್ಯಮದಲ್ಲಿ ಬಂದ್ರೆ ಮಾತ್ರ ಸಾಕಾಗೋದಿಲ್ಲ. ನೀವು ಒಂದು ಪ್ರತಿಪಕ್ಷವಾಗಿ ನಿಮ್ಮ ಕರ್ತವ್ಯ ಏನಿದೆ ಅದನ್ನು ನೀವು ಮಾಡಬೇಕಾಗಿದೆ. ರಿಪಬ್ಲಿಕ್ ಕನ್ನಡ ಕೇವಲ ಬೆಂಗಳೂರು ಮಾತ್ರ ಅಲ್ಲ, ಮಂಗಳೂರಿನಲ್ಲೂ ಕೂಡ ನಾವು ಹೋಗಿ ಮೊನ್ನೆ ಹೊಂಡ ಗುಂಡಿ ಬಗ್ಗೆ, ಅದರ ಗಂಭೀರತೆಯ ಬಗ್ಗೆ ನಾವು ತಿಳಿಸಿದ್ವಿ. DK ಶಿವಕುಮಾರ್ ಅವರು ಬ್ರ್ಯಾಂಡ್ ಬೆಂಗಳೂರು ಮಾಡಬೇಕು ಅಂತೇಳಿ ಹೊರಟ್ರಲ್ಲ, DK ಶಿವಕುಮಾರ್ ಅವರು ಗುಂಡಿ ಮುಚ್ಚೋದಕ್ಕೆ ಅವರಿನ್ನೂ ಸಾಧ್ಯ ಆಗಿಲ್ಲ. ಇನ್ನು ಎಲ್ಲಿ ಬ್ರ್ಯಾಂಡ್ ಬೆಂಗಳೂರು ಮಾಡ್ತಾರೆ ಅನ್ನೋದು ಇವರೆಲ್ಲರ ಗಂಭೀರ ಆರೋಪ ಆಗಿದೆ. ಗ್ರೇಟರ್ ಬೆಂಗಳೂರು ಅಂತ ಹೇಳಿ ಹೊರಟ್ರಲ್ಲ, ಗ್ರೇಟರ್ ಬೆಂಗಳೂರು ಗುಂಡಿ ಮಧ್ಯೆ ಗ್ರೇಟರ್ ಬೆಂಗಳೂರು ಹೆಂಗ್ ಸಾಧ್ಯ ಆಗುತ್ತೆ? DK ಶಿವಕುಮಾರ್ ಅವರೇ, ನೀವು ರಾಜೀನಾಮೆ ಕೊಡೋದು ಯಾವಾಗ ಅಂತ ಹೇಳಿ ಫ್ಲೆಕ್ಸ್ ಹಿಡ್ಕೊಂಡಿದ್ದಾರೆ. ಗುಂಡಿ ಮುಚ್ಚೋದಕ್ಕೆ ನೀವು ವಿಫಲರಾಗಿದ್ದೀರಿ ಅನ್ನುವ ಬ್ಯಾನರ್ ಗಳನ್ನು ಹಿಡ್ಕೊಂಡಿದ್ದಾರೆ, ನೇಮ್ ಬೋರ್ಡ್ ಗಳನ್ನೆಲ್ಲ ಹಿಡ್ಕೊಂಡಿದ್ದಾರೆ. ಆ ಮೂಲಕ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ. ಟ್ರಾಫಿಕ್ ಏರಿಯಾ ಅದು ಫುಲ್ ಜಾಮ್ ಆಗಿದೆ, ಪೊಲೀಸ್ ಎಲ್ಲ ಇದ್ದಾರೆ. ಇವರು ಪೀಕ್ ಟೈಮಲ್ಲಿ ಬಂದ್ಕೊಂಡು ರಸ್ತೆ ಮೇಲೆ ಗುಂಡಿ ಮುಚ್ಚೋದು, ಸರ್ಕಾರದ ಮೇಲೆ ಒತ್ತಡ ಹಾಕ್ಲಿ. ಇಷ್ಟು ದಿನ ಏನ್ ಮಾಡ್ತಾ ಇದ್ರು ಇವರು? ನೋಡಿ, ಗುಂಡಿ ಒಳಗಡೆ ಕೂತ್ಕೊಂಡು ಇರೋ ಫೋಟೋ DK ಶಿವಕುಮಾರ್ದು ಮತ್ತೆ CM ಸಿದ್ದರಾಮಯ್ಯನವರದ್ದು. ಬೆಂಗಳೂರು ಅಲ್ಲ, ಇದು ಗುಂಡಿಯೂರು ಅಂತ ಹೇಳಿ ಇದು ನಮ್ ಡೈಲಾಗ್ ಇದ್ದು. ರಿಪಬ್ಲಿಕ್ ಕನ್ನಡ ಈ ಸುದ್ದಿ ಪ್ರಸಾರ ಆದ ನಂತರ ಎಲ್ಲ ಕಡೆಗಳಲ್ಲಿ ವೈರಲ್ ಆಗಿತ್ತು, ಇದು ಗುಂಡಿಯೂರು ಅಂತ ಹೇಳಿ, ಬೆಂಗಳೂರಲ್ಲ ಅಂತ ಹೇಳಿ. ಅದೇ ಫ್ಲೆಕ್ಸ್ ಗಳನ್ನ ಹಿಡಿದುಕೊಂಡು ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಸ್ವತಃ ತಾವೇ ಗುಂಡಿ ಮುಚ್ತಾ ಇದ್ದಾರೆ. ಈ ಕೆಲಸ ಮೊದಲೇ ಆಗ್ಬೇಕಾಗಿತ್ತು. ನೋಡಿ, ಅಲ್ಲಿ ಜಲ್ಲಿ ಕಲ್ಲು ಕ್ರಷರ್ನೆಲ್ಲ ರಸ್ತೆ ಮೇಲೆ ಸುರಿದು ಪ್ರತಿಭಟನೆ ಮಾಡ್ತಾ ಇರುವಂತ ದೃಶ್ಯ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಧ್ರುವ ಈಗ ಅಲ್ಲಿಂದಲೇ ನೇರ ಸಂಪರ್ಕದಲ್ಲಿದ್ದಾರೆ. ಕಂಠೀರವ ಸ್ಟೇಡಿಯಂ ಇದೆಯಲ್ಲ, ಅಲ್ಲಿಂದನೇ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಕಂಠೀರವ ಸ್ಟುಡಿಯೋದಿಂದ ನಮ್ಮ ಪ್ರತಿನಿಧಿ ಧ್ರುವ ನೇರ ಸಂಪರ್ಕದಲ್ಲಿ. ಧ್ರುವ, ಯಾರ್ಯಾರಿದ್ದಾರೆ ಪ್ರತಿಭಟನೆಯಲ್ಲಿ? ಸದ್ಯಕ್ಕೆ ಏನೇನು ಹೈಡ್ರಾಮಾ ಆಗ್ತಾ ಇದೆ ಧ್ರುವ? ಶ್ರೀಪಾದ್, ಈಗ ಸದ್ಯ ನೀವು ಗಮನಿಸ್ತಾ ಇರಬಹುದು ದೃಶ್ಯದಲ್ಲಿ ಬಿಜೆಪಿ ನಾಯಕರು, ಈಗ ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ನಾಯಕರು ಹಾಗೆ ಕಾರ್ಯಕರ್ತರು ಈ ಒಂದು ಪ್ರತಿಭಟನೆಯಲ್ಲಿ ಸದ್ಯ ಭಾಗಿಯಾಗಿದ್ದಾರೆ. ಈ ಒಂದು ರಾಜ್ಕುಮಾರ್ ಸಮಾಧಿ ಸರ್ಕಲ್ ಏನಿದೆ, ಈ ಒಂದು ಸರ್ಕಲ್ ನಲ್ಲಿ ಕಿಲೋಮೀಟರ್ ಗಟ್ಟಲೆ ರಸ್ತೆ ಗುಂಡಿಯಾಗಿಂದಾಗಿ ನಿತ್ಯ ಜನ ಪರದಾಟವನ್ನ ನಡೆಸ್ತಾ ಇದ್ರು. ಸದ್ಯ ಈಗ ಈ ಒಂದು ಗುಂಡಿಯನ್ನ ಮುಚ್ಚುವ ಮೂಲಕ ಅಭಿಯಾನವನ್ನ ಮಾಡ್ತಾ ಇದ್ದಾರೆ. ಈಗ ಸದ್ಯ ಮಾಜಿ ಶಾಸಕರಾದ ನರೇಂದ್ರ ಬಾಬು ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಈಗ ನೀವು ವಿಭಿನ್ನವಾಗಿ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ದೀರಾ, ಹೇಳಿ ಸರ್. ಒಂದು ಜವಾಬ್ದಾರಿಯುತ ರಾಜಕೀಯ ಪಕ್ಷವಾಗಿ ಮತ್ತು ಇಲ್ಲಿ ಜನಪ್ರತಿನಿಧಿಗಳಾಗಿ ನಾವು ಕೆಲಸ ಮಾಡಿರ್ತಕ್ಕಂಥವ್ರು ಸಂಬಂಧಪಟ್ಟ ಅಧಿಕಾರಿಗಳನ್ನು ಗಮನಕ್ಕೆ ಸೆಳೆದು ಅವ್ರು ಕೆಲಸ ಮಾಡಲಿಲ್ಲ, ಮಾಡ್ತಾನೂ ಇಲ್ಲ. ಮುಖ್ಯಮಂತ್ರಿಗಳು ಗಡುವು ಕೊಟ್ಟರು.
ಇಲ್ಲಿ ಇಬ್ರು ಪ್ರಾಣಾಪಾಯ ಕಳ್ಕೊಂಡಿದ್ದಾರೆ. ನಾವೇನ್ ಮಾಡ್ಬೇಕು ಹೇಳಿ? ಆಸ್ ಎ ಡೆಮೋಕ್ರೆಟಿಕ್ ಇನ್ಸ್ಟಿಟ್ಯೂಷನ್ ನಲ್ಲಿ, ವ್ಯವಸ್ಥೆನಲ್ಲಿ ನಮ್ಗಿರ್ತಕ್ಕಂಥದ್ದು ಪ್ರೆಸ್, ಪಿಟಿಷನ್ ಅಂಡ್ ಪ್ರೊಟೆಸ್ಟ್. ಅಂಡ್ ಟುಡೇ ಇವತ್ತು ಕೇವಲ ಪ್ರೊಟೆಸ್ಟ್ ಅಲ್ಲ, ನಾವು ಸ್ವತಃ ಒಂದು ಲಾರಿ ಲೋಡ್ ಅನ್ನು ತಗೊಂಡು ಬಂದು ಇಲ್ಲಿ ದೊಡ್ಡದು ಏಷ್ಯಾದಲ್ಲೇ ದೊಡ್ಡ ಕೈಗಾರಿಕೆಗಳ ಸಮುಚ್ಚಯ, ಬಿಗ್ಗೆಸ್ಟ್ ಇಂಡಸ್ಟ್ರಿಯಲ್ ಹಬ್ ಇರ್ತಕ್ಕಂಥದ್ದು. ಆ ಜಾಗದಲ್ಲಿ ಟ್ಯಾಕ್ಸ್ ಎಷ್ಟು ಕಟ್ತಾರೆ, ಆ ಜನಗಳು ಮನವಿ ಮಾಡಿದ್ರು. ಏನ್ ಮಾಡ್ತಾ ಇದ್ದಾರೆ ಅಧಿಕಾರಿಗಳು? ಯಾಕೆ ಇವರು ಮೌನ, ಜಾಣ ಕುರುಡು ಜಾಣ ಮೌನ ಅನುಭವಿಸ್ತಾ ಇದ್ದಾರೆ? ನೋಡಿ ನೋಡಿ, ಬಹಳ ಪಾಟೋಲ್ಸ್ಗಳು ನೋಡ್ತಾ ಇದ್ದೀರಾ, ಡ್ರೈವರ್ಗಳ ಮಾತುಗಳು ಹೇಗಿದೆ. ಡ್ರೈವರ್ಗಳು, ಜನಗಳು, ಮತ್ತೆ ಆ ಫುಟ್ಪಾತ್ ನೋಡಿ, ಆ ಫುಟ್ಪಾತ್ ಅಲ್ಲಿ ದೊಡ್ಡ ದೊಡ್ಡ ಹಳ್ಳಗಳು. ಬಹುಶಃ ಪ್ರಾಣನ ಕಳೆದಾದ್ಮೇಲೆ ಕಾಂಪನ್ಸೇಷನ್ ಕೊಡೋದಲ್ಲ, ಸಂಬಂಧಪಟ್ಟ ಅಧಿಕಾರಿಗಳು ತಮ್ಮ ಕಚೇರಿಗಳಿಂದ ಬೀದಿಗೆ ಬಂದು ಯಾಕೆ ಪಾಟೋಲ್ ಆಗಿದೆ, ಯಾರು ಮಾಡಿದ್ರು, ಎಷ್ಟು ಅಡ್ರೆಸ್ ಮಾಡಬೇಕು, ವಿತಿನ್ 24 hours ಮಾಡಬೇಕು. ಇದನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳು ನಾನು ಆಗ್ರಹಿಸ್ತೇನೆ, DCM ಅವ್ರನ್ನು ಆಗ್ರಹಿಸ್ತೇನೆ. ದಯವಿಟ್ಟು ನಿಮ್ಮ ಅಧಿಕಾರಿಗಳು ಮಸ್ಟ್ ಬಿ ಹೆಲ್ಡ್ ರೆಸ್ಪಾನ್ಸಿಬಲ್. KPTCL ಅವ್ರು ಹೋಗಿದ್ರ, OFC ಅವ್ರು ಹೋಗಿದ್ರ, ಬೇರೆ ಯಾರಾದ್ರೂ ರೋಡ್ ಕಟಿಂಗ್ ಮಾಡಿದಾರ, ಅದನ್ನ ಯಾಕೆ ಅಡ್ರೆಸ್ ಮಾಡಿಲ್ಲ? ಪ್ರತಿಯೊಂದಕ್ಕೂ ರೋಡ್ ಹಿಸ್ಟ್ರಿ ಇರ್ತದೆ, ಯಾವಾಗ ಮಾಡಿದ್ದು, ಯಾರು ಮೇಂಟೆನೆನ್ಸ್ ಪೀರಿಯಡ್ ಅಂತ ಇರ್ತದೆ, ಮತ್ತು ಯಾರು ಅಗದ್ರು ಅಂತ ಇರ್ತದೆ, ಅನುಮತಿಯನ್ನ ಕಾರ್ಪೊರೇಷನ್ ತಗೊಂಡಿರ್ತಾರೆ. ಇವತ್ತು ಬಹಳ ಶೋಚನೀಯ ಸ್ಥಿತಿ ಅಂದರೆ ನಮ್ಮ ಅಧಿಕಾರಿಗಳು ಜಾಣ ಕುರುಡನ್ನ ಮಾಡ್ತಾ ಇದ್ದಾರೆ. ಇವತ್ತು ಪ್ರತಿಭಟನೆ ಸಾಂಕೇತಿಕವಾಗಿದ್ದರೂ ಸಹ ಬೆಂಗಳೂರಿನಲ್ಲಿರ್ತಕ್ಕಂಥ ಪಾಟೋಲ್ಸ್ಗಳು ಮುಚ್ಚೋವರೆಗೂ ನಮ್ಮ ಹೋರಾಟ ಮುಂದುವರಿತದೆ. ಫುಟ್ಪಾತ್ಗಳು ಸರಿಯಾಗೋವರೆಗೂ ಸಹ ನಮ್ಮ ಹೋರಾಟ ಮುಂದುವರಿತದೆ. ಜೊತೆಗೆ ಬೆಂಗಳೂರಿನಲ್ಲಿ ಬಹಳಷ್ಟು ಹಂಪ್ಸ್ಗಳು ಪೇಂಟ್ ಮಾಡಿಲ್ಲ. ರಾತ್ರಿ ದ್ವಿಚಕ್ರ ವಾಹನಗಳು ಓಡಾಡ್ತಕ್ಕಂಥ ಗಂಡಸರಾಗ್ಲಿ ಹೆಂಗಸರಾಗ್ಲಿ ಏನೋ ಹೆಚ್ಚು ಕಮ್ಮಿ ಆಗಿ ಬಿದ್ರೆ ಆಮೇಲೆ ಪರಿಹಾರ ಕೊಡೋದಲ್ಲ. ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ಹೇಳ್ತಾರೆ. ಇದನ್ನ ಮುಚ್ಚಬೇಕು ಅಂತೇಳಿ ಆಗ್ರಹಿಸ್ತೇವೆ. ನಾವು ಒಂದು ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥವ್ರು, ನಾವು ಸರ್ಕಾರದ ಗಮನ ಸೆಳೆಯಬೇಕು. ನಿಮ್ಗೆ ಆಗಲ್ಲ ಅಂದ್ರೆ ಅವಕಾಶ ಕೊಡಿ, ಇಲ್ಲಾಂದ್ರೆ ಮಾಡಿ. ಪಾಪ DCM ಹೇಳ್ತಾರೆ, CM ಹೇಳ್ತಾರೆ, ಬಟ್ ಈ ಅಧಿಕಾರಿಗಳು ಯಾಕೆ ಮಾಡ್ತಾ ಇದ್ದಾರೆ? ಇದನ್ನ ನಾನು ಆಗ್ರಹಿಸ್ತೇನೆ. ದಯವಿಟ್ಟು ಪಾಟೋಲ್ಸ್ಗಳನ್ನು ಮಾಡಿಸಿ ಬೆಂಗಳೂರಿಗರ ಜೀವವನ್ನು ಉಳಿಸಿ. ವಾಹನಗಳಿಗೆ ಇವತ್ತು ಬರೇ ವೇರ್ ಅಂಡ್ ಟೇರ್ ಎಷ್ಟಾಗ್ತಾ ಇದೆ. ಇದು 28 ವಿಧಾನಸಭಾ ಕ್ಷೇತ್ರಗಳಲ್ಲೂ ಇವತ್ತು ನಡೀತಾ ಇದೆ. ಇದನ್ನ ನಾವು ಪ್ರತಿಭಟನೆಯನ್ನ ಇವತ್ತು ಇಲ್ಲಿ ಶುರು ಮಾಡಿದ್ದೇವೆ. ನಿಮ್ಗೆ ಗೊತ್ತಿದೆ, ಅಷ್ಟೇ ಅಲ್ಲ, ಇಲ್ಲಿ ಕಾಣ್ತಾ ಇದ್ದಿಲ್ಲ ಫ್ಲೈಓವರ್, ನನ್ನ ಪೀರಿಯಡ್ ಅಲ್ಲಿ ಸದಾನಗೌಡರು ಮುಖ್ಯಮಂತ್ರಿಗಳಿದ್ದಾಗ ಶುರುವಾಗಿದ್ದು, ಇನ್ನೂ ಕೆಲಸ ಆಗಿಲ್ಲ. ಜನಗಳು ಇಡೀ ಶಾಪ ಆಗ್ತಾರೆ. ಗಮನ ಹರಿಸಿ. ಮತ್ತೆ ಯಾವುದೇ ರಾಜಕೀಯ ಪಕ್ಷ ಈ ಪಕ್ಷದವರು ಇದ್ದಾರೆ ತಾರತಮ್ಯ ಮಾಡ್ದೇನೆ ಕೆಲಸ ಮಾಡಿ ಅಂತ ನಾನು ಆಗ್ರಹಿಸ್ತೇನೆ. ರಂಜಿತ್, ಇದು ಬಿಜೆಪಿ ನಾಯಕರು ಹೇಳ್ತಾ ಇರುವಂತದ್ದು. ಅಂದ್ರೆ ಈ ಒಂದು ಹೋರಾಟ ಗುಂಡಿ ಸಂಪೂರ್ಣವಾಗಿ ಮುಚ್ಚೋವರೆಗೂ ನಿಲ್ಲಲ್ಲ ಅನ್ನುವಂಥದ್ದು. ನಾನೀಗ ನಿಮಗೆ ಇನ್ನೊಂದು ಭಾಗದ ದೃಶ್ಯವನ್ನ ಕೂಡ ತೋರಿಸ್ತಾ ಇದ್ದೇನೆ, ಗಮನಿಸ್ತಾ ಇರಬಹುದು. ಈ ಒಂದು ಜಾಗದಲ್ಲಿ ವಾಹನ ಸವಾರರು ಯಾವ ರೀತಿ ಪರದಾಟವನ್ನ ನಡೆಸ್ತಾರೆ ಅನ್ನುವಂಥದ್ದು. ನಾನು ವಾಹನ ಸವಾರನೇ ಸರ್, ಈ ರಸ್ತೆಯಲ್ಲಿ ಪ್ರತಿ ವಾಹನ ಸವಾರರು ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿಕೊಂಡೇ ಮಾತಾಡ್ತಾ ಹೋಗ್ತಾ ಇದ್ದಾರೆ. ಸರ್, ಈಗ ರಸ್ತೆ ಮಾತಾಡ್ತಾ ಹೋಗ್ತಾ ಇದ್ದಾರೆ. ನಾನು ಒಂದಿಷ್ಟು ಜನ ಮಾತಾಡಿಸುವಂತ ಕೆಲಸವನ್ನ ಅಷ್ಟೊಂದು ಜಾಮ ಆಗ್ಬಿಟ್ಟೈತೆ. ರಸ್ತೆ ಯಾವ ರೀತಿ ಇದೆ ಸರ್? ನೋಡಿ ಸರ್, ಹೆಂಗಿದೆ ಗೊತ್ತಾಗ್ತಾ ಇದೆಯಲ್ವಾ, ಎಷ್ಟೊಂದು ಪೂರ್ತಿ ಇದಾಗಿದೆ ನೋಡಿ. ಈಗಾಗಲೇ ಈ ಒಂದು ಪ್ರತಿಭಟನೆಯ ಎಫೆಕ್ಟ್ ಇಂದಾಗಿ ಸಾಕಷ್ಟು ಜಾಮ್ ಕೂಡ ಆಗಿರುವಂತದ್ದು. ಇತ್ತ ಬಿಜೆಪಿ ನಾಯಕರು ಈ ಎಲ್ಲಾ ರಸ್ತೆಯನ್ನ ಮುಚ್ಚುತ್ತೇವೆ, ಎಲ್ಲಾ ಗುಂಡಿಯನ್ನ ಮುಚ್ಚುವಂತ ಕೆಲಸವನ್ನ ಕೂಡ ಮಾಡ್ತಾ ಹೋಗ್ತೀವಿ ಅಂತ ಇದ್ದಾರೆ. ನಾನು ಇನ್ನೊಂದಿಷ್ಟು ಜನ ಪ್ರತಿಭಟನೆ ಮಾಡ್ತಾ ಇರೋರನ್ನ ಕೂಡ ಮಾತಾಡ್ತಾ